ನಮಸ್ಕಾರ 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 ವೇದಾಂತು ಕರ್ನಾಟಕಕ್ಕೆ ಸ್ವಾಗತ. ನಾನು ನಿಮ್ಮ ಫೇವರೇಟ್ ಫಿಸಿಕ್ಸ್ ಟೀಚರ್ ಶ್ರೀವತ್ಸ. ಇವತ್ತೇನಾಯ್ತು ಗೊತ್ತಾ, ಕಾಲೇಜಿಂದ ಬರ್ಬೇಕಾದ್ರೆ ಫೋನ್ ತೆಗೆದು ನೋಡ್ತೀನಿ, 17 ಮಿಸ್ ಕಾಲ್, ಅದು ಮನೆಯಿಂದ, ಅಮ್ಮನ ನಂಬರಿಂದ. ನನಗೆ ಸಿಕ್ಕಾಪಟ್ಟೆ ಶಾಕು ಗುರು, ಏನಾಯ್ತು ಅಂತ. ಅಂದ್ರೆ ಮನೆಯಿಂದ ಇಷ್ಟೆಲ್ಲ ಕಾಲ್ ಬಂತಂದ್ರೆ ಒಂದೇ ಸಲ ಗಾಬರಿ ಆಗತ್ತಲ್ವಾ. ನಾನು ಕಾಲ್ ಮಾಡ್ತೀನಿ ಅಮ್ಮಂಗೆ, ಹಲೋ ಅಮ್ಮ, ಯಾಕೆ ಕಾಲ್ ಮಾಡಿದ್ದೆ ಅಂತ ಕೇಳಲಿಕ್ಕೆ. ನಾನಲ್ವಾ ಪುಟ್ಟಿ ಮಾಡಿದ್ದು ಕಾಲು. ಪುಟ್ಟಿ ಅಂದ್ರೆ ನನ್ನ ತಂಗಿ, ಸೆಕೆಂಡ್ PU ಓದ್ತಾ ಇದ್ದಾಳೆ. ಅವಳು ಇಷ್ಟು ಹೇಳೋದ್ರೊಳಗೆ ಅವಳು ಫೋನ್ ಕಸ್ಕೊಂಡ್ಲು. ಏ ಅಣ್ಣ, ಏನ್ ಜಾದು ಮಾಡಿದ್ಯೋ. ಈ ಕಡೆ ನಾನು, ನಾಟಕ ಮಾಡ್ಬೇಡ, ಹೇಳೆ ಏನಾಯ್ತು. ನಾ ಮುಂಚೆ ಹೆದರೇನೆ, ನನ್ ತಲೆ ಹಾಳು ಮಾಡ್ಬೇಡ. ಏ ಅಣ್ಣ, ಎಲ್ಲ ಕ್ವಶನ್ ಅಲ್ಟಿಮೇಟ್ PDF ಇಂದ ಬಿದ್ದಿತ್ತು, ಫುಲ್ ಬೆಂಕಿ ಎಕ್ಸಾಮ್. ನನಗ್ ಆವಾಗ ಎಷ್ಟು ಖುಷಿ ಆಯ್ತು ಗೊತ್ತಾ, ಲಿಟ್ರಲಿ ಎಷ್ಟು ಖುಷಿ ಆಯ್ತು ಗೊತ್ತಾ ಗೈಸ್. ಅದು ಶೇರ್ ಮಾಡ್ಕೋಬೇಕು ಅಂತಾನೆ ನಾನು ಇಲ್ಲಿ ಬಂದಿರೋದು. ಓಕೆನಾ, ನೋಡ್ರೋ ನೀವು ಬೇಕಾದ್ರೆ ಆ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ನಿಮ್ಗೊಂದು PDF ಕೊಟ್ಟಿದ್ದೆ, ಜಸ್ಟ್ 44 ಪೇಜ್ ಇರುವಂತ PDF, ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದ್ದೆ. ಅಲ್ಟಿಮೇಟ್ PDF ಅಂತ ಅದಕ್ಕೆ ಕರೆದಿದ್ದೆ. ನೀವು ಬೇಕಾದ್ರೆ ನಿಮ್ಮ ಕ್ವಶನ್ ಪೇಪರ್ ಮತ್ತೆ ಅದ್ರ ಆ PDF ಕಂಪೇರ್ ಮಾಡಿ ನೋಡಿ. ನಿಮ್ಗೆ ಔಟ್ ಆಫ್ ಔಟ್ ತೆಗಿಲಿಕ್ಕೆ ಏನ್ ಬೇಕೋ ಎಲ್ಲಾನು ಅದ್ರಲ್ಲಿತ್ತು. ಸರಿನಾ. ಪಾರ್ಟ್ B ನಲ್ಲಿ ನೋಡ್ರೋ, ಪಾರ್ಟ್ B ನಲ್ಲಿ ನೀವು ಎಷ್ಟು ಆನ್ಸರ್ ಮಾಡಬೇಕು, 5ಕ್ಕೆ ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ 21, 23, 25, 26, 27 ಅದೇ PDF ಇಂದ ಬಿದ್ದಿದೆ. ಪಾರ್ಟ್ C ನಲ್ಲಿ ಎಷ್ಟು ಮಾಡ್ಬೇಕಪ್ಪ, 5 ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ 30, 31, ಕ್ವಶನ್ ನಂಬರ್ 29, 30, 31, 32, 33 ಅದ್ರಿಂದಾನೇ ಬಿದ್ದಿದೆ. 32 ನಲ್ಲಿ ಒಂದ್ ಸ್ವಲ್ಪ ವೇರಿಯೇಷನ್, ಅದನ್ನು ಹೇಳ್ಬಿಡ್ತೇನೆ ನಿಮ್ಗೆ. 32 ನಲ್ಲಿ ಆ PDF ನಲ್ಲಿ ಏನಿತ್ತು, ಡಯಾಮ್ಯಾಗ್ನೆಟಿಕ್ ಮತ್ತೆ ಫೆರೋಮ್ಯಾಗ್ನೆಟಿಕ್ ನಡುವೆ ಡಯಾಮ್ಯಾಗ್ನೆಟಿಕ್ ಮತ್ತೆ ಪ್ಯಾರಾಮ್ಯಾಗ್ನೆಟಿಕ್ ನಡುವೆ ಡಿಫ್ರೆನ್ಸ್ ಬರೀಲಿಕ್ಕಿತ್ತು. ಬಟ್ ನಾನು ಆ PDF ಅನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಗೆ ಹೇಳಿದ್ದೆ, ನೀವು ಇದ್ರ ಜೊತೆಗೆ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್ ಹಾಗೆ ಫೆರೋಮ್ಯಾಗ್ನೆಟಿಕ್ ಅನ್ನು ಕಲ್ತ್ಕೊಳ್ಳಿ ಅಂತ. ಅದು ಬಿದ್ದಿತ್ತು. ಹೌದೋ ಇಲ್ವೋ. ಅದಾದ್ಮೇಲೆ ಪಾರ್ಟ್ ಡಿ ನಲ್ಲಿ ನೀವು ಎಷ್ಟು ಆನ್ಸರ್ ಮಾಡ್ಬೇಕಪ್ಪ. ಪಾರ್ಟ್ ಡಿ ನಲ್ಲಿ 5 ಮಾರ್ಕಿನ ಕ್ವಶನ್ ಏನಿರುತ್ತೋ ಅದು 3 ಆನ್ಸರ್ ಮಾಡ್ಬೇಕು, ಹಾಗೆ ನ್ಯೂಮರಿಕಲ್ 2 ಆನ್ಸರ್ ಮಾಡ್ಬೇಕು. ತೆಗಿರೋ ಹೇಳ್ತೀನಿ. ಕ್ವಶನ್ ನಂಬರ್ 38, ಕ್ವಶನ್ ನಂಬರ್ 39, ಕ್ವಶನ್ ನಂಬರ್ 41 ಅದ್ರಿಂದಾನೇ ಬಿದ್ದಿರೋದು. ಅದ್ರ ಕ್ವಶನ್ ನಂಬರ್ 37 ಅದ್ರ ಬಗ್ಗೆನೂ ನಾನು ಹೇಳಿದೆ. ಅಂದ್ರೆ ಈ 3 ಔಟ್ ಆಫ್ ಔಟ್ ತೆಗಿಲಿಕ್ಕೆ ಎಷ್ಟು ಬೇಕೋ ಅಷ್ಟೆಲ್ಲ ಬಿದ್ದಿದೆ. ಹಾಗೆ ಕ್ವಶನ್ ನಂಬರ್ 37 ಒಂದ್ ಸ್ವಲ್ಪ ಆಚೆ ಈಚೆ ಆಗಿತ್ತು, ಪರವಾಗಿಲ್ಲ. ಔಟ್ ಆಫ್ ಔಟ್ ಇಲ್ಲಿಂದ ಬರುತ್ತಲ್ಲ, 3 ಆನ್ಸರ್ ಮಾಡ್ಬೇಕು. 38, 39, 41 ಮಾಡಿದ್ರೆ ಫುಲ್ ಬರುತ್ತೆ. ಆ ಕ್ವಶನ್ ನಂಬರ್ 37 ನಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿರೋದು ಯಾವ್ದಾಗಿತ್ತು, ಕೂಲಮ್ಸ್ ಲಾ, ಇದು ಗಾಸ್ ಲಾ ಸ್ಫೆರಿಕಲ್ ಶೆಲ್ ಮೇಲೆ ಹಾಕೋದು ಮಾಡಿಸಿದ್ದೆ. ಅದು ಮಾಡಿಸ್ಬೇಕಾದ್ರೆ ಪಕ್ಕದಲ್ಲಿ ಹೇಳಿರೋದು ನಿಮ್ಗೆ, ಯೂನಿಫಾರ್ಮ್ಲಿ ಲಾಂಗ್ ಸ್ಟ್ರೇಟ್ ವೈರ್ ಇರುತ್ತಲ್ವಾ, ಅದ್ರದ್ದು ನೀವು ನೋಡ್ಕೊಳ್ಳಿ ಅಂತ ನಾನು ಹೇಳಿದ್ದೆ. ಸರಿನಾ. ಅದು ಬಿದ್ದಿದೆ. ಅಂದ್ರೆ ಪಾರ್ಟ್ ಡಿ ನಲ್ಲಿ 3 ಬರಿಬೇಕು, 4 ಬಿದ್ದಿದೆ, ನಮ್ PDF ಇಂದಾನೆ ಬಿದ್ದಿದೆ. ಹಾಗೇನೆ ಕ್ವಶನ್ ನಂಬರ್ ನ್ಯೂಮರಿಕಲ್ ಅಲ್ಲಿ 42, 44 ಅದೇ PDF ಇಂದ ಬಿದ್ದಿದೆ. ಈಗ ಪಾರ್ಟ್ ಎ ನಲ್ಲಿ ಅಂದ್ರೆ ನಾನು ಏನ್ ಹೇಳಿದ್ದೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ, ಪಾರ್ಟ್ ಎ ಅಂದ್ರೆ 1 ಮಾರ್ಕ್ ಇಂದಿರುತ್ತೆ. 1 ಮಾರ್ಕ್ ಎಕ್ಸಾಕ್ಟ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದೆ, ಬಟ್ ಸ್ಟಿಲ್ ಸುಮಾರು ಕ್ವಶನ್ಸ್ ಅಲ್ಲಿಂದಾನೆ ಬಿದ್ದಿರೋದು. ಜೊತೆಗೆ ನಾನು ನಿಮ್ಗೆ ಮತ್ತೊಂದು ಹೇಳಿದ್ದೆ, 1 ಮಾರ್ಕಿಗೆ ನಾನು ನಿಮ್ಗೆ ಹೇಗೆ ಪ್ರಿಪೇರ್ ಆಗೋದಕ್ಕೆ ಹೇಳಿದ್ದೆ. 1 ಮಾರ್ಕಿಗೆ ನೀವು ಪ್ರಿಪೇರ್ ಆಗೋದಕ್ಕೆ ಆ ಅಲ್ಟಿಮೇಟ್ PDF ಪ್ಲಸ್ ಕ್ವಶನ್ ಬ್ಯಾಂಕ್ ಇಂದು ಜಸ್ಟ್ 1 ಮಾರ್ಕಿನ ಕ್ವಶನ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಓಕೆನಾ. ಜಸ್ಟ್ MCQ ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ನಿಮ್ಗೆ ಕ್ವಶನ್ ಬ್ಯಾಂಕ್ಸ್ ಮಾಡ್ಕೊಳ್ಳೋಕೆ ಹೇಳಿದ್ದೆ. ಪ್ಲಸ್ ಅದ್ರ ಜೊತೆಗೆ ಕ್ವಶನ್ ಬ್ಯಾಂಕಿನ ಕ್ವಶನ್ ಗಳನ್ನ ಸಾಲ್ವ್ ಮಾಡೋದಕ್ಕೆ ನಾನು ಲೈವ್ ಬಂದ್ ಕೂಡ ಮಾಡಿದ್ದೆ. ಹೌದಾ. ಔಟ್ ಆಫ್ ಔಟ್ ತೆಗಿಲಿಕ್ಕೆ 70 ಔಟ್ ಆಫ್ 70 ತೆಗಿಲಿಕ್ಕೆ ಜಸ್ಟ್ ಒಂದ್ ಸ್ವಲ್ಪ ಓದ್ತಿದ್ರೆ ಸಾಕಾಗಿತ್ತು. ಅದಕ್ಕೆ ಬೇಕಾಗಿರುವಂತಹ ಕಂಟೆಂಟ್ ಅನ್ನ ನಾನು ಕೊಟ್ಟಿದ್ದೆ. ಹಾಗೇನೆ ನಾನು 1 ಶಾರ್ಟ್ ವಿಡಿಯೋ ಅಂತೂ ನೋಡಿದ್ರಂತೂ ಬಿಡಿ, ನೀವು ಕಿಂಗ್ ಆಗಿರ್ತೀರಾ ಫಿಸಿಕ್ಸ್ ಅಲ್ಲಿ. ಸರಿನಾ. ಇದೇ ಹೇಳ್ಕೋಬೇಕಿತ್ತು ನಿಮ್ಮ ಹತ್ರ. ಇದೇ ಖುಷಿ ನನಗಾಗ್ತಾ ಇತ್ತು. ಆಕ್ಚುಲಿ ಖುಷಿ ನಿಮ್ಗಾಗ್ಬೇಕು, ಮಾರ್ಕ್ಸ್ ಬಂದಿರೋದು ನಿಮ್ಗೆ. ಬಟ್ ಸ್ಟಿಲ್ ಇಷ್ಟೊಂದು ಖುಷಿ ನನಗೆ ಯಾಕೆ ಆಗ್ತಾ ಇದೆಯೋ ದೇವರೇ ಗೊತ್ತಿಲ್ಲ. ಬಟ್ ಐ ಎಂಜಾಯ್ಡ್ ಇಟ್ ಅ ಲಾಟ್ ಗೈಸ್. ತುಂಬಾ ಎಫರ್ಟ್ ಹಾಕಿದ್ದೆ ನಾನು. ಮೊನ್ನೆನೂ ನಾನು ಕಾಲೇಜಿಗೆ ರಜೆ ಹಾಕಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದೆ. ನಿಮ್ಗೆ ಗೊತ್ತಿರ್ಬೋದು, ಮಧ್ಯಾಹ್ನ ಎಲ್ಲ ಟೈಮಲ್ಲಿ ವಿಡಿಯೋ ಬಂದಾಯ್ತು. ನಾನು ಇವತ್ತು ಕಾಲೇಜಿಗೆ ಹೋಗಿರೋದು, ಯಾಕಂದ್ರೆ ಇವತ್ತು ನಿಮ್ಮ ಎಕ್ಸಾಮ್ ಇತ್ತಲ್ಲ, ನೀವು ಎಕ್ಸಾಮ್ ಬರೆಯಕ್ಕೆ ಹೋಗ್ತೀರಾ ಅಂತ ನಾನು ಈ ಕಡೆ ಕಾಲೇಜಿಗೆ ಹೋಗಿದ್ದೆ. ಒಟ್ನಲ್ಲಿ ನಾನ್ ಹಾಕಿರುವಂತ ಎಫರ್ಟ್ಸ್, ಈ ಕಡೆಯಿಂದ ನೀವು ಹಾಕಿರುವಂತ ಎಫರ್ಟ್ಸ್ ಎಲ್ಲಾನು ಜೊತೆಗೂಡಿ ಒಂದು ಒಳ್ಳೆ ರಿಸಲ್ಟ್ ಅನ್ನ ನಮಗೆ ಕೊಡುತ್ತೆ ಅನ್ನುವಂತ ಸಂತೋಷ ನನಗಾಗ್ತಾ ಇದೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ಫಾಲೋವಿಂಗ್ ಮೀ. ನಿಮ್ಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹೋಗ್ಬಿಡಿ. ಸರಿನಾ. ಸಿಗೋಣ ಮತ್ತೆ ಯಾವತ್ತಾದ್ರು. ಬೈ ಬಾಯ್.